ಲೂಕ 10ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ದೇವರು ಹೇಳುತ್ತಾರೆ, ಹಾವುಗಳನ್ನು ಚೇಳುಗಳನ್ನು ತುಳಿಯುವುದಕ್ಕೆ, ವೈರಿಯ ಸಮಸ್ತ ಬಲವನ್ನು ಜಯಿಸುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ, ಯಾವುದೂ ನಿಮಗೆ ಕೇಡು ಮಾಡುವುದೇ ಇಲ್ಲ. ದೇವರ ವಾಗ್ದಾನ. ಸೈತಾನ ನಿಮಗೆ ಕೇಡು ಮಾಡಲು ಆಗದು, ಪಿಶಾಚನು ನಿಮಗೆ ಕೇಡು ಮಾಡಲು ಆಗದು. ದೇವರ ವಾಗ್ದಾನ. ಅವನ ಮೇಲೆ ನಿಮಗೆ ಅಧಿಕಾರವು ಕೊಡಲ್ಪಟ್ಟಿದೆ. ದೇವರು ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ನೀವು ಅದನ್ನು ನಂಬಬೇಕು. ಭಯಪಡಬಾರದು, ಧೈರ್ಯವಾಗಿ ಸೈತಾನನ್ನು ಎದುರಿಸಬೇಕು. ದೇವರೇನು ಹೇಳುತ್ತಾರೆ? ಯಾಕೋಬ್ಯರಲ್ಲಿ ಶಕುನ ನೋಡುವುದು ಇಲ್ಲ, ಇಸ್ರಾಯೇಲರಲ್ಲಿ ಕಣಿ ಕೇಳುವುದು ಇಲ್ಲ. ಅಂದ್ರೆ ಏನರ್ಥ? ನೀನು ಯಾಕೋಬಾಗಿ ಮಾರ್ಪಡು, ನೀನು ಇಸ್ರಾಯೇಲ್ ಆಗಿ ಮಾರ್ಪಡು. ನಿಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಡಿ, ಪರಿಶುದ್ಧ ಪಡಿಸಿಕೊಳ್ಳಿ, ಉಪವಾಸ ಮಾಡಿ ಪ್ರಾರ್ಥಿಸಲು ಆರಂಭಿಸಿ, ಸತ್ಯವೇದ ಓದಲು ಪ್ರಾರಂಭಿಸಿ. ನೀವು ಕರ್ತನಲ್ಲಿ ಸ್ಟ್ರಾಂಗ್ ಆಗಿದ್ದರೆ 1000 ಮಂತ್ರವಾದಿಗಳು ಮಂತ್ರವಾದ ಮಾಡಿದರೂ ಸೈತಾನ ನಿಮ್ಮ ಮನೆಯೊಳಗೆ ನುಸುಳಲು ಆಗದು. ನೀವು ಸರಿಯಾಗಬೇಕು, ನೀವು ಬಲಗೊಳ್ಳಬೇಕು, ನೀವು ಪ್ರಾರ್ಥಿಸಬೇಕು, ನೀವು ಪರಿಶುದ್ಧಾತ್ಮನಿಂದ ತುಂಬಿರಬೇಕು. ಅದನ್ನು ಬಿಟ್ಟು ಯಾರು ಮಾಟಮಂತ್ರ ಮಾಡಿದ್ದಾರೆ, ಎಲ್ಲಿ ಮಾಡಿದ್ದಾರೆ, ತಗಡನ್ನು ತೆಗೆಯಲು ಯಾರಾದರೂ ಇದ್ದಾರಾ? ಹುಡುಕಿ ಅಲೆಯಬೇಡಿ. ಅದು ಪಾಪ. ಅದು ನಿಮಗೆ ಶಾಶ್ವತ ಬಿಡುಗಡೆಯನ್ನು ಕೊಡುವುದಿಲ್ಲ. ನೀವು ದೇವರ ಶಕ್ತಿಯನ್ನು ಹೊಂದಿದವರಾಗಿ ಇರಬೇಕು.